ಬನ್ನಿ ನಮ್ಮ ಅರಿಶಿನ ಪ್ಲಾಟ್‌ಗೆ ಹೋಗೋಣ. ನೀರಿಲ್ಲ ಅಂದ್ರೆ ತಿಳ್ಕೊಳ್ರಿ ರೈತರ ಬದುಕಲ್ಲಿ ಏನೇನು ಇಲ್ಲ. ಯಾಕಂದ್ರೆ ನೀರಿದ್ರೇನೆ ಮುಂದೆಲ್ಲ ಕೆಲಸ ಆಗುತ್ತೆ. ಸೊ ನೀರು ಇಲ್ದೇ ಇರೋದ್ರಿಂದ ಏನಾಗುತ್ತೆ ಅಲ್ಲಿವರೆಗೂ ಟೇಕ್ ಕೇರ್. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ನಾನು ಇವತ್ತು ನಿಮಗೆ ನಮ್ಮ ಅರಿಶಿನ ಪ್ಲಾಟ್ ಯಾವ ರೀತಿ ಇದೆ ಅಂದ್ರೆ ಈಗಿನ ಪರಿಸ್ಥಿತಿ ಅರಿಶಿನ ಯಾವ ರೀತಿ ಇದೆ ಅಂತ ನಿಮ್ಗೆಲ್ಲಾನು ವಿವರಣವಾಗಿ ತೋರಿಸ್ತೀನಿ. ಸೊ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಅನ್ನು ನೋಡ್ತಿದಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ಇದೇ ತರ ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ ಅನ್ನ ನಿಮ್ಗೆ ಕೊಡ್ತಾ ಇರ್ತೀನಿ. ಬನ್ನಿ ನಮ್ಮ ಅರಿಶಿನ ಪ್ಲಾಟ್‌ಗೆ ಹೋಗೋಣ. ನೋಡ್ಬೋದು ಫ್ರೆಂಡ್ಸ್ ನಮ್ಮ ಅರಿಶಿನ ಹೆಂಗೈತೆ ಅಂತ. ಸೊ ಇಲ್ಲಿ ಏನ್ ಮೇನ್ ಫಾಲ್ಟ್ ಆಗ್ತದೆ ಅಂದ್ರ ಇವಾಗ ಮಳೆಗಾಲ ಪೂರ್ತಿ ಅಂದ್ರೆ ಪೂರ್ತಿ ಕಡಿಮೆ ಆಗಿದೆ ಈ ವರ್ಷ, ಎಲ್ಲರೂ ಕೂಡ ಗೊತ್ತು. ಯಾಕಂದ್ರೆ ಬರಗಾಲನ ಜಾಸ್ತಿ ಇದೆ, ಮಳೆಗಾಲ ಬರ್ತಾ ಇಲ್ಲ. ಸೊ ಅದೇ ಕಾರಣದಿಂದ ಏನಾಗ್ತದೆ ಅಂದ್ರೆ ಅರಿಶಿನಕ್ಕೆ ನಾವು ಡ್ರಿಪ್ ಮುಖಾಂತರ ನೀರು ಬಿಡೋದ್ರಿಂದ ಆ ಮೇಲ್ಗಡೆ ಏನ್ ಅರಿಶಿನ ಬೇರ್ಗಳಿರ್ತಾವಲ್ಲ, ಅರಿಶಿನ ಬೇರ್ಗಳಿಗೆಲ್ಲ ನೀರ ಸ್ವಲ್ಪ ಪ್ರಮಾಣದಲ್ಲಿ ಹೊಂಟಿದೆ. ಆದ್ರೆ ಏನ್ ನಾವು ಸೈಡ್ ಗೊಂಜಾಳ ಹಾಕಿದಿವಲ್ರಿ, ಆ ಗೊಂಜಾಳಕ್ಕೆ ನೀರನ್ನೇ ಪುರೋಟ ಆಗ್ತಿಲ್ಲ. ಅಂದ್ರೆ ಅದು ನಾವು ಬೋದಿಂದ ಕೆಳಗಡೆ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಅರಿಶಿನ ಬೆಡ್ ಪೂರ ನೆನೆದು ಕೆಳಗಡೆ ನೀರು ಹೋಗಲ್ಲ. ಅಂತ ನಾವೇನ್ ಮಾಡ್ತೀವಿ, ಪ್ರತಿದಿನ ಅರಿಶಿನಕ್ಕೆ ಮೇಲ್ಗಡೆ ನೀರು ಬಿಡುವಾಗ ಆ ಗೊಂಜಾಳ ಎಲ್ಲ ಬಾಡ್ಲಾಕತೈತಿ. ಅಂದ್ರೆ ಇದಕ್ಕೆ ಮೇನ್ ಕಾರಣ ಮಳೆಗಾಲ ಕಡಿಮೆ ಆಗಿದೆ. ಇದೊಂದು ರೈತರಿಗೆ ತುಂಬಾ ಅಂದ್ರೆ ತುಂಬಾ ನಷ್ಟ ಅಂತ ಹೇಳ್ಬೋದು ಈ ವರ್ಷ. ಯಾಕಂದ್ರೆ ಬರಗಾಲ ಬಿದ್ದೈತ್ರಿ, ನಷ್ಟ ಅನ್ನಕೇನ್ರಿ, ಬರಗಾಲ ಬಿದ್ದಿದ ನಂತರ ಯಾಕಂದ್ರೆ ರೈತರಿಗೆ ಇಂಪಾರ್ಟೆಂಟ್ ಅಂದ್ರೆ ನೀರು. ನೀರಿಲ್ಲ ಅಂದ್ರೆ ತಿಳ್ಕೊಳ್ರಿ ರೈತರ ಬದುಕಲ್ಲಿ ಏನೇನು ಇಲ್ಲ. ಯಾಕಂದ್ರೆ ನೀರಿದ್ರೇನೆ ಮುಂದೆಲ್ಲ ಕೆಲಸ ಆಗುತ್ತೆ. ಸೊ ನೀರು ಇಲ್ದೇ ಇರೋದ್ರಿಂದ ಏನಾಗುತ್ತೆ ರೈತರಿಗೆ ಬೆಳಿಬೇಕು, ಏನಾದ್ರು ಬೆಳಿಬೇಕಂತಂದ್ರೆ ನೀರೇ ಇರಲ್ಲಲ್ರಿ, ಸುಮ್ನೆ ಗಪ್ ಕೊಂಡ್ಬೋದಾಗುತ್ತೆ. ಸೊ ಈ ರೀತಿ ಸ್ಥಿತಿ ಆಗುತ್ತೆ. ಸೊ ನಮ್ಮ ಅರಿಶಿನ ಕೂಡ ಹಾಗೆ. ಬಟ್ ಆದ್ರೂ ಒಂದು ಪರವಾಗಿಲ್ಲ, ಒಂದ್ ಯಾಕಂದ್ರೆ ಇದು ಕೃಷ್ಣಾ ರಿವರ್ ನೀರ್ ಬಂದಿರೋದ್ರಿಂದ ನೀರ್ ಸ್ವಲ್ಪ ಇದೆ ನಮ್ಗೆ. ಯಾಕಂದ್ರೆ ಅದೇ ನಮ್ದು ಇದು ಹೊಳಿ ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಬೋರಬಾವಿ ನೀರನ್ನೇ ಇಲ್ಲ. ಅಂದ್ರೆ ಅಲ್ಲಿಂದ ನೀರು ನಮಗೆ ಸಪ್ಲೈ ಆಗುತ್ತಿರೋದ್ರಿಂದ ನೀರಿನ ಪ್ರಮಾಣದಲ್ಲಿ ಸ್ವಲ್ಪ ತೊಂದರೆ ಇಲ್ಲ ನಮಗೆ. ನಮಗೆ ಮಾತ್ರ ತೊಂದರೆ ಇಲ್ಲ. ಅಂದ್ರೆ ಮತ್ತೆ ಆಜು-ಬಾಜು ರೈತರು ಅಥವಾ ಬೋರು ಬಾವಿ ನಂಬಿಕೊಂಡಂತ ರೈತರಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಈ ವರ್ಷ. ಸೊ ಆದ್ರೂನು ರೈತರು ಜೀವನ ಸಾಗಿಸ್ಲೇಬೇಕಲ್ರಿ. ಯಾಕಂದ್ರೆ ವರ್ಷದ ಕೂಳು, ಯಾಕಂದ್ರೆ ಒಂದೇ ದಿನದ ಕೂಳತ್ತಪ್ಪ ಅಥವಾ ಒಂದ್ ತಿಂಗಳ ಮಂತ್ಲಿ ನಮ್ಗೆ ಏನಾದ್ರು ಅಮೌಂಟ್ ಬರ್ತದಂದ್ರೆ ಏನಾದ್ರು ಮಾಡ್ಬೋದಾಗಿತ್ತು. ಆದ್ರೆ ವರ್ಷದ ಕೂಳು ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಕೆಲಸ ಮಾಡ್ಲೇಬೇಕು. ನೀವು ನಮ್ಮ ಅರಿಶಿನ ನೋಡಿರ್ಬೋದು, ಇವಾಗ ಆವಾಗ್ಲೇ ತೋರಿಸಿದೆ ನಿಮ್ಗೆ ಅರಿಶಿನ ಯಾವ ರೀತಿ ಐತೆ ಅಂತ. ಸೊ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿತ್ತು, ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಆದ್ರೆ ಮಳೆಗಾಲ ಸ್ವಲ್ಪ ಕಡಿಮೆ ಇರೋದ್ರಿಂದ ಬೆಳವಣಿಗೆ ಸ್ವಲ್ಪ ಸ್ಲೋ ಇದೆ. ಮಳೆಗಾಲ ಜಾಸ್ತಿ ಆಗಿದ್ರೆ ಇಷ್ಟರಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗ್ತಿತ್ತು. ಮತ್ತೆ ನೀರಿನ ಅವಶ್ಯಕತೆನೂ ಬೀಳ್ತಿರ್ಲಿಲ್ಲ. ಅಂದ್ರೆ ಈ ಟೈಮಲ್ಲಿ ನೀರ್ ಹಾಸೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆದ್ರೆ ಇವಾಗ ಏನು ದುರಾದೃಷ್ಟನ ಆಗ್ಲಿಲ್ಲ. ಈ ವರ್ಷ ಮಳೆಗಾಲ ಪೂರ್ತಿ ಜೀರೋ ಇದೆ. ಮಳೆಗಾಲನ ಮೊನ್ನೆ ಸ್ವಲ್ಪ ಒಂದು ವೀಕ್ ಏನೋ ಮಳೆಗಾಲ ಆಯ್ತು. ಆಮೇಲೆ ಮಳೆಗಾಲನೇ ಇಲ್ಲ. ಈ ರೀತಿ ಆದ್ರೆ ರೈತರ ಬದುಕು ತುಂಬಾ ಕಷ್ಟ ಇರುತ್ತೆ. ಸೊ ಆದ್ರೂನು ನಾವು ಕಷ್ಟಪಟ್ಟು ಬೆಳೆ ಬೆಳಿತೀವಿ. ಯಾಕಂದ್ರೆ ಕಡೆಗೆ ನಾವು ಬೆಳೆದಂತ ಬೆಳೆಗಾದ್ರೂ ಅಟ್ಲೀಸ್ಟ್ ಬೆಂಬಲ ಬೆಲೆ ಸಿಗ್ಬೇಕು. ಯಾಕಂದ್ರೆ ಇಷ್ಟ್ ಕಷ್ಟಪಟ್ಟು ಬೆಳೆದಿರ್ತೀವಲ್ರಿ, ಬೆಳೆದ ಬೆಳೆಗೆ ಒಂದು ಬೆಂಬಲ ಬೆಲೆ ಸಿಕ್ಕರೆ ರೈತರಿಗೆ ಅಷ್ಟೋ ಇಷ್ಟು ಖುಷಿ ಆಗುತ್ತೆ. ಅದು ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಇದು ಒಂದು ಜಸ್ಟ್ ಒಂದು ವಿಡಿಯೋ ಮಾಡ್ಬೇಕಂತ ಮಾಡಿದ್ದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಹೋದವರು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.